ಮೊದಲನೆಯ ಪ್ರಶ್ನೆ, ಗಣೇಶನ ತಂದೆ ಯಾರು? ವಿಷ್ಣು, ಬ್ರಹ್ಮ, ಇಂದ್ರ, ಶಿವ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಗವಾನ್ ಶಿವ. ಎರಡನೇ ಪ್ರಶ್ನೆ, ಯಾವ ದೇವತೆಯನ್ನು ಮೊದಲು ಪೂಜಿಸಬೇಕು? ವಿಷ್ಣು, ಬ್ರಹ್ಮ, ಇಂದ್ರ, ಗಣೇಶ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಗವಾನ್ ಗಣೇಶ. ಮೂರನೇ ಪ್ರಶ್ನೆ, ಗಣೇಶನ ಪತ್ನಿಯರು ಯಾರು? ಲಕ್ಷ್ಮಿ ಮತ್ತು ಸರಸ್ವತಿ, ರಿದ್ಧಿ ಮತ್ತು ಸಿದ್ಧಿ, ಸರಸ್ವತಿ ಮತ್ತು ಪಾರ್ವತಿ, ರಾಧಾ ಮತ್ತು ಲಕ್ಷ್ಮಿ. ಸರಿಯಾದ ಉತ್ತರ ಆಪ್ಷನ್ ಬಿ, ರಿದ್ಧಿ ಮತ್ತು ಸಿದ್ಧಿ. ನಾಲ್ಕನೆಯ ಪ್ರಶ್ನೆ, ಗಣೇಶನಿಗೆ ಸಾಮಾನ್ಯವಾಗಿ ಯಾವ ಸಿಹಿಯನ್ನು ಅರ್ಪಿಸಲಾಗುತ್ತದೆ? ಪೇಡ, ಗುಲಾಬ್ ಜಾಮೂನ್, ಬರ್ಫಿ, ಮೋದಕ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೋದಕ. ಐದನೇ ಪ್ರಶ್ನೆ, ಗಣೇಶ ಚತುರ್ಥಿಯನ್ನು ಯಾವ ಹಿಂದೂ ತಿಂಗಳಲ್ಲಿ ಆಚರಿಸಲಾಗುತ್ತದೆ? ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾದ್ರಪದ. ಆರನೇ ಪ್ರಶ್ನೆ, ಗಣೇಶನ ವಾಹನ ಯಾವುದು? ಆನೆ, ಸಿಂಹ, ಇಲಿ, ನವಿಲು. ಸರಿಯಾದ ಉತ್ತರ ಆಪ್ಷನ್ ಸಿ, ಇಲಿ. ಏಳನೇ ಪ್ರಶ್ನೆ, ಯಾವ ಗ್ರಂಥವು ಗಣೇಶನ ಜನನದ ಕಥೆಯನ್ನು ಹೇಳುತ್ತದೆ? ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಶಿವಪುರಾಣ. ಸರಿಯಾದ ಉತ್ತರ ಆಪ್ಷನ್ ಡಿ, ಶಿವಪುರಾಣ. ಎಂಟನೇ ಪ್ರಶ್ನೆ, ಗಣೇಶನ ಸಹೋದರನ ಹೆಸರೇನು? ಕಾರ್ತಿಕೇಯ, ಕೃಷ್ಣ, ರಾಮ, ಹನುಮ. ಸರಿಯಾದ ಉತ್ತರ ಆಪ್ಷನ್ ಎ, ಕಾರ್ತಿಕೇಯ. ಒಂಬತ್ತನೆಯ ಪ್ರಶ್ನೆ, ಗಣೇಶ ಎಂಬ ಹೆಸರಿನ ಅರ್ಥವೇನು? ಜ್ಞಾನದ ದೇವರು, ಸಂಪತ್ತಿನ ಅಧಿಪತಿ, ದೇವತೆಗಳ ಗುಂಪಿನ ನಾಯಕ, ಕಾಡಿನ ದೇವತೆ. ಸರಿಯಾದ ಉತ್ತರ ಆಪ್ಷನ್ ಸಿ, ದೇವತೆಗಳ ಗುಂಪಿನ ನಾಯಕ. ಹತ್ತನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ಗಣೇಶನ ಹೆಸರಲ್ಲ? ವಿಘ್ನಹರ್ತ, ಷಣ್ಮುಖ, ಏಕದಂತ, ವಿನಾಯಕ. ಸರಿಯಾದ ಉತ್ತರ ಆಪ್ಷನ್ ಬಿ, ಷಣ್ಮುಖ. 11ನೇ ಪ್ರಶ್ನೆ, ಗಣೇಶನನ್ನು ಯಾವುದನ್ನು ಹೋಗಲಾಡಿಸುವವನು ಎಂದು ಕರೆಯುತ್ತಾರೆ? ಪಾಪ, ಸಂಪತ್ತು, ಅಡೆತಡೆಗಳು, ಕೋಪ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಡೆತಡೆಗಳು. 12ನೇ ಪ್ರಶ್ನೆ, ಗಣೇಶನನ್ನು ಸಾಮಾನ್ಯವಾಗಿ ಎಷ್ಟು ತೋಳುಗಳಿಂದ ಚಿತ್ರಿಸಲಾಗಿದೆ? 2, 4, 6, 8. ಸರಿಯಾದ ಉತ್ತರ ಆಪ್ಷನ್ ಬಿ, 4. 13ನೇ ಪ್ರಶ್ನೆ, ಗಣೇಶನ ತಾಯಿ ಯಾರು? ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಸೀತೆ.
ಸರಿಯಾದ ಉತ್ತರ ಆಪ್ಷನ್ ಸಿ ಪಾರ್ವತಿ. 14ನೇ ಪ್ರಶ್ನೆ, ಗಣೇಶ ಚತುರ್ಥಿಯ ಸಮಯದಲ್ಲಿ ಗಣಪತಿಯನ್ನು ಎಷ್ಟು ದಿನ ಪೂಜಿಸಲಾಗುತ್ತದೆ? 3 ದಿನ, 5 ದಿನ, 7 ದಿನ, 10 ದಿನ. ಸರಿಯಾದ ಉತ್ತರ ಆಪ್ಷನ್ ಡಿ 10 ದಿನಗಳು. 15ನೇ ಪ್ರಶ್ನೆ, ಗಣೇಶನ ದೇಹದ ಯಾವ ಭಾಗವು ಬುದ್ಧಿವಂತಿಕೆ ಮತ್ತು ಬುದ್ಧಿಶಕ್ತಿಯೊಂದಿಗೆ ಸಂಬಂಧಿಸಿದೆ? ಮೂಗು, ತಲೆ, ಹೊಟ್ಟೆ, ಕಿವಿಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ತಲೆ. 16ನೇ ಪ್ರಶ್ನೆ, ಗಣೇಶನ ಮೂರ್ತಿಗಳನ್ನು ನೀರಿನಲ್ಲಿ ಮುಳುಗಿಸುವ ಹಬ್ಬದ ಹೆಸರೇನು? ಹೋಳಿ, ದೀಪಾವಳಿ, ವಿಸರ್ಜನೆ, ರಕ್ಷಾಬಂಧನ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಸರ್ಜನೆ. 17ನೇ ಪ್ರಶ್ನೆ, ಲಂಬೋದರ ಎಂಬ ಹೆಸರಿನ ಅರ್ಥವೇನು? ಕೈಗಳು, ದೊಡ್ಡ ಹೊಟ್ಟೆ, ಪಾದಗಳು, ದಂತ. ಸರಿಯಾದ ಉತ್ತರ ಆಪ್ಷನ್ ಬಿ ದೊಡ್ಡ ಹೊಟ್ಟೆ. 18ನೇ ಪ್ರಶ್ನೆ, ಗಣೇಶನ ಮುರಿದ ದಂತವು ಏನನ್ನು ಸಂಕೇತಿಸುತ್ತದೆ? ತ್ಯಾಗ, ಕೋಪ, ಬುದ್ಧಿವಂತಿಕೆ, ಕರುಣೆ. ಸರಿಯಾದ ಉತ್ತರ ಆಪ್ಷನ್ ಎ ತ್ಯಾಗ. 19ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಗಣೇಶ ಚತುರ್ಥಿಯನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ? ತಮಿಳುನಾಡು, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಕೇರಳ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. 20ನೇ ಪ್ರಶ್ನೆ, ಗಣೇಶನನ್ನು ಈ ಕೆಳಗಿನ ಯಾವುದರ ದೇವತೆ ಎಂದು ಕರೆಯಲಾಗುತ್ತದೆ? ಯುದ್ಧ ಮತ್ತು ಗೆಲುವು, ಕಲಿಕೆ ಮತ್ತು ಜ್ಞಾನ, ಸಂಪತ್ತು ಮತ್ತು ಸಮೃದ್ಧಿ, ಪ್ರೀತಿ ಮತ್ತು ಸಹಾನುಭೂತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಲಿಕೆ ಮತ್ತು ಜ್ಞಾನ. 21ನೇ ಪ್ರಶ್ನೆ, ಭಾರತದಲ್ಲಿ ಯಾವ ಪ್ರಸಿದ್ಧ ದೇವಾಲಯವು ಗಣೇಶನಿಗೆ ಸಮರ್ಪಿತವಾಗಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ಧಿವಿನಾಯಕ ದೇವಸ್ಥಾನ. 22ನೇ ಪ್ರಶ್ನೆ, ಗಣೇಶನ ದೊಡ್ಡ ಕಿವಿಗಳ ಸಾಂಕೇತಿಕ ಅರ್ಥವೇನು? ತೀಕ್ಷ್ಣವಾದ ಶ್ರವಣ ಶಕ್ತಿ, ಹೊಸ ಆಲೋಚನೆಗಳಿಗೆ ಮುಕ್ತತೆ, ಎಲ್ಲ ಭಕ್ತರ ಪ್ರಾರ್ಥನೆಗಳನ್ನು ಕೇಳುವ ಸಾಮರ್ಥ್ಯ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಎಲ್ಲ ಭಕ್ತರ ಪ್ರಾರ್ಥನೆಗಳನ್ನು ಕೇಳುವ ಸಾಮರ್ಥ್ಯ. 23ನೇ ಪ್ರಶ್ನೆ, ಗಣಪತಿಯನ್ನು ಪೂಜಿಸಲು ವಾರದ ಯಾವ ದಿನ ವಿಶೇಷವಾಗಿ ಪ್ರಶಸ್ತವಾಗಿದೆ? ಸೋಮವಾರ, ಬುಧವಾರ, ಶುಕ್ರವಾರ, ಭಾನುವಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಬುಧವಾರ. 24ನೇ ಪ್ರಶ್ನೆ, ಗಣಪತಿಯ ಪೂಜೆಯ ಸಮಯದಲ್ಲಿ ಹೆಚ್ಚಾಗಿ ಅರ್ಪಿಸುವ ಗಣಪತಿಗೆ ಪ್ರಿಯವಾದ ಹಣ್ಣು ಯಾವುದು? ಕಿತ್ತಳೆ, ಸೇಬು, ಮಾವು, ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. 25ನೇ ಪ್ರಶ್ನೆ, ಗಣೇಶನನ್ನು ಸ್ತುತಿಸಿ ಹಾಡುವ ವಿಶೇಷ ಪ್ರಾರ್ಥನೆ ಅಥವಾ ಹಾಡಿನ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಎ ಆರತಿ.
26ನೇ ಪ್ರಶ್ನೆ, ಯಾವ ಪ್ರಾಣಿಯನ್ನು ಗಣೇಶನ ಪಾದದಲ್ಲಿ ಚಿತ್ರಿಸಲಾಗಿದೆ? ಇದು ನಮ್ರತೆಯನ್ನು ಸಂಕೇತಿಸುತ್ತದೆ. ನಾಯಿ, ಆನೆ, ಸಿಂಹ, ಇಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಇಲಿ. 27ನೇ ಪ್ರಶ್ನೆ, ಗಣೇಶನನ್ನು ವಿಘ್ನಹರ್ತ ಎಂದು ಕರೆಯುತ್ತಾರೆ. ಈ ಶೀರ್ಷಿಕೆಯ ಅರ್ಥವೇನು? ಅಡೆತಡೆಗಳ ಸೃಷ್ಟಿಕರ್ತ, ಅಡೆತಡೆಗಳನ್ನು ನಿವಾರಿಸುವವನು, ಬುದ್ಧಿವಂತಿಕೆಯನ್ನು ನೀಡುವವನು, ದುಷ್ಟರ ನಾಶಕ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಡೆತಡೆಗಳನ್ನು ನಿವಾರಿಸುವವನು. 28ನೇ ಪ್ರಶ್ನೆ, 1893ರಲ್ಲಿ ಗಣೇಶ ಚತುರ್ಥಿಯನ್ನು ಸಾರ್ವಜನಿಕ ಹಬ್ಬವಾಗಿ ಆಚರಿಸುವ ಸಂಪ್ರದಾಯವನ್ನು ಯಾರು ಪುನರುಜ್ಜೀವನಗೊಳಿಸಿದರು? ಸರಿಯಾದ ಉತ್ತರ ಆಪ್ಷನ್ ಎ, ಬಾಲಗಂಗಾಧರ ತಿಲಕ್. 29ನೇ ಪ್ರಶ್ನೆ, ಬಾಲಗಂಗಾಧರ ತಿಲಕರು ಗಣೇಶ ಚತುರ್ಥಿಯನ್ನು ಸಾರ್ವಜನಿಕ ಆಚರಣೆಯನ್ನು ಪ್ರಾರಂಭಿಸಿದ ವರ್ಷ ಯಾವುದು? 1883, 1893, 1903, 1913. ಸರಿಯಾದ ಉತ್ತರ ಆಪ್ಷನ್ ಬಿ, 1893. 30ನೇ ಪ್ರಶ್ನೆ, ಗಣೇಶ ಚತುರ್ಥಿಯನ್ನು ಸಾರ್ವಜನಿಕ ಹಬ್ಬವಾಗಿ ಆಚರಿಸುವ ಸಂಪ್ರದಾಯವನ್ನು ಬಾಲಗಂಗಾಧರ ತಿಲಕರು ಯಾವ ನಗರದಲ್ಲಿ ಪುನರುಜ್ಜೀವನಗೊಳಿಸಿದರು? ಸರಿಯಾದ ಉತ್ತರ ಆಪ್ಷನ್ ಎ, ಪುಣೆ.